2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಪಕ್ಷೀಯವಾಗಿ ಬಹುಮತ ಸಾಧಿಸುವುದಿಲ್ಲ. ಆದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಮೋದಿಜಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗುತ್ತಾರೆ. ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆಂದು ಜೋಶಿ ಅವರಿಗೆ ಆಗಲೇ ನಾನು ತಿಳಿಸಿದ್ದೆ ಎಂದು ಧಾರವಾಡ ಮುರುಘಾ ಮಠದ ಶ್ರೀಗಳಾದ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಹೇಳಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ದಿಗ್ವಿಜಯ ಸಾಧಿಸಿ ಗೆದ್ದ ನಂತರ ಮುರುಘಾ ಮಠಕ್ಕೆ ಭೇಟಿ ನೀಡಿದ ಜೋಶಿಜಿ ಅವರು ಮುರುಘಾ ಶ್ರೀಗಳ ಪಾದಾಂಗಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ನಂತರ ಇದೇ ಸಂದರ್ಭದಲ್ಲಿ ಶ್ರೀ ಜೋಶಿಜಿ ಅವರು ತಮ್ಮ ಶ್ರೀಗಳಾದ ಮುರುಘಾ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳನ್ನು ಸತ್ಕರಿಸಿ ಸನ್ಮಾನಿಸಿದರು. ಅದರಂತೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಕೂಡ ಪ್ರಹ್ಲಾದ್ ಜೋಶಿ ಅವರನ್ನು ಸತ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಶ್ ಟೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಮಾಜಿ ಮಹಾಪೌರರಾದ ಈರೇಶ್ ಅಂಚಟ್ಗೇರಿ, ಮಾಜಿ ಶಾಸಕಿ ಸೀಮಾ ಮಸೂತಿ ಸೇರಿದಂತೆ ಬಿಜೆಪಿಯ ಮಾಜಿ ಹಾಲಿ ಜನಪ್ರತಿನಿಧಿಗಳು, ಮುಖಂಡರು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ನೋಡಿ, ಮುರುಘಾ ಮಠದ ಶ್ರೀಗಳ ಕುರಿತು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅನ್ನದಾಸೋಹ ಮಾಡಿದಂಥ ಇದು ಮುರುಘಾ ಮಠ. ಈ ಮುರುಘಾ ಮಠದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ, ವಿದೇಶದ ಮೂಲೆ ಮೂಲೆಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಈಗ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಕುರಿತಂತೆ ಹೇಳಬೇಕಂದರೆ, ಈ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಜಾತ್ಯತೀತವಾದಿಗಳು. ಯಾವಾಗಲೂ ಮುರುಘಾ ಮಠಕ್ಕೆ ಬರುವ ಭಕ್ತರಿಗೆ ಜಾತಿಯನ್ನು ಪರಿಗಣಿಸದೆ ಮೊದಲು ಅವರಿಗೆ ಅನ್ನದಾಸೋಹ ಮಾಡಿ ಅನ್ನಪ್ರಸಾದವನ್ನು ಮಾಡಿದ ನಂತರವೇ ತಮ್ಮ ದರ್ಶನ ಮಾಡಿರೆಂದು ಹೇಳುತ್ತಾರೆ. ಇಸ್ಲಾಂ ಬಗ್ಗೆ ಕೂಡ ಮುಸ್ಲಿಮರ ಈ ಧರ್ಮ ಇಸ್ಲಾಂ ಕುರಿತು ಕೂಡ ಅವರು ಸಾಕಷ್ಟು ಅಧ್ಯಯನ ಕೂಡ ಮಾಡಿದಂಥ ಶ್ರೀಗಳು. ಇದರಂತೆ ಕುರಿತಂತೆ ಸಾಕಷ್ಟು ಅವರು ಪುಸ್ತಕಗಳನ್ನು ಹೊರತರುತ್ತಿದ್ದಾರೆ.